ಇನ್ನು ಪಾಕ್ ಸದೆ ಬಡಿಯೋದಕ್ಕೆ ಭಾರತೀಯ ಸೇನೆ ಸನ್ನದ್ಧ. ಆಲ್ವೇಸ್ ಆಪರೇಷನ್ ಮೋಡ್ನಲ್ಲಿದ್ದಾರೆ 3 ಸೇನಾಪಡೆ, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ನವರು. ಯಾವುದೇ ಸ್ಥಿತಿಯನ್ನು ಎದುರಿಸಲು ಸೇನೆ ಅಲರ್ಟ್ ಆಗಿದೆ. ಯಾವುದೇ ಸ್ಥಿತಿ ಅಂದರೆ ನೀವು ಯುದ್ಧ ಮಾಡಿ ಅಂದರೆ ಅದಕ್ಕೂ ರೆಡಿ. ಲೈನ್ ಆಫ್ ಕಂಟ್ರೋಲ್ನಲ್ಲಿ ಸೇನಾ ಬಂಕರ್ಗಳೆಲ್ಲ ಕ್ಲೀನಿಂಗ್ ಆಗ್ತಾ ಇದೆಯಂತೆ. ಯುದ್ಧ ಶುರುವಾಗುತ್ತೆ. ಗ್ರಾಮ ರಕ್ಷಕರಿಗೆ ಸೇನೆಯಿಂದ ತರಬೇತಿ ಕೊಡಲಾಗ್ತಾ ಇದೆ. ಗಸ್ತು ಹೆಚ್ಚಳ ಮಾಡಿದೆ ಗಡಿ ಭದ್ರತಾ ಪಡೆಯವರು. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ಜವಾಬ್ದಾರಿ ಇರುತ್ತೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಫುಲ್ ಅಲರ್ಟ್ ಆಗಿರಬೇಕೀಗ. ಗ್ರಾಮ ರಕ್ಷಕರು ಅಂತ ಇರ್ತಾರೆ, ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಆ ಬಾರ್ಡರ್ನಲ್ಲಿ ಬರ್ತಕ್ಕಂಥವ್ರು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಈ ಭಾರತ ಪಾಕಿಸ್ತಾನ ಲೈನ್ ಆಫ್ ಕಂಟ್ರೋಲ್ ಹತ್ತ ಸುತ್ತಮುತ್ತ ಇರೋ ಜಮೀನುಗಳಿದೆಯಲ್ಲ ಭಾರತದ್ದು, ಆ ರೈತರಿಗೆ ಹೇಳಿದಾರಂತೆ 48 ಅವರ್ಸಲ್ಲಿ ನಿಮ್ಮ ಬೆಳೆಗಳನ್ನ ಕಟಾವು ಮಾಡ್ಕೊಂಬಿಡಿ, ನಮಗೆ ಬಿಟ್ಕೊಡಿ ಜಾಗನ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಒಂದು ಹೈ ಲೆವೆಲ್ ಮೀಟಿಂಗ್ ಇವತ್ತು ದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಮುಕ್ತಾಯ ಆಯಿತಾ? ಅಲ್ಲಿನ ರಹಸ್ಯ ಅಂದರೆ ತಗೊಂಡ ನಿರ್ಣಯಗಳು ರಹಸ್ಯವಾಗಿರುತ್ತೆ. ಬಟ್ ಸ್ಟಿಲ್ ಯಾವ್ಯಾವ ವಿಚಾರ ಚರ್ಚೆ ಆಗಿದೆ, ಮುಂದೇನಾಗ್ಬೋದು, ಏನು ನಿರೀಕ್ಷಿಸ್ಬೋದು ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಸುಮಾರು 40-45 ನಿಮಿಷಗಳ ಕಾಲ ಪ್ರಧಾನಿ ಮೋದಿಯವರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ಪ್ರಮುಖ ಗಣ್ಯರು ಕೂಡ ಇದ್ದರು. ಅಜಿತ್ ದೋವಲ್ ಇದ್ದರು, ಅನಿಲ್ ಚೌಹಾಣ್ ಅವರಿದ್ದರು, 3 ಸೇನೆಗಳ ಮುಖ್ಯಸ್ಥರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು. ಹಾಗಾಗಿ ಒಂದು ರೀತಿಯಲ್ಲಿ ಈ ಹೈ ವೋಲ್ಟೇಜ್ ಸಭೆ ಬಹಳ ಮಹತ್ವ, ಬಹಳ ಕುತೂಹಲ ಕೂಡ ಹುಟ್ಟಿಸಿದೆ. ಏಪ್ರಿಲ್ 22ನೇ ತಾರೀಕಿನ ನಂತರ ಸರಣಿ ಸಭೆಗಳನ್ನು ಭಾರತ ಸರ್ಕಾರ ಮಾಡ್ತಾ ಇರುವಂಥದ್ದು. ನಿನ್ನೆ ಸಂಜೆನೇ ರಾಜನಾಥ್ ಸಿಂಗ್ ಅವರು 3 ಸೇನೆಗಳ ವ್ಯವಸ್ಥೆ ಯಾವ ರೀತಿ ಇದೆ, ಯುದ್ಧ ಸಿದ್ಧತೆ ಯಾವ ರೀತಿ ಇದೆ ಎಲ್ಲವನ್ನು ಕೂಡ ಮಾಹಿತಿ ಪಡ್ಕೊಂಡ್ರು. ನಿನ್ನೆನೂ ಕೂಡ ಮೋದಿ ಅವರನ್ನ ಭೇಟಿ ಮಾಡಿದರು. ಇವತ್ತಿನ ಸಭೆ ಬಹಳ ಮಹತ್ವ ಪಡೆದುಕೊಂಡಿರುವಂಥದ್ದು. 3 ಸೇನೆಗಳ ಮುಖ್ಯಸ್ಥರು ಕೂಡ ಅಲ್ಲಿದ್ದರು. ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಮೋದಿ ಅವರಿಗೆ ಸಮಗ್ರ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಯುದ್ಧ ಒಂದು ವೇಳೆ ಅನಿವಾರ್ಯ ಆದರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಸಿದ್ಧತೆ ಇದೆ, ನಮ್ಮ ಸ್ಟ್ರೆಂತ್ ಏನು, ಜೊತೆಗೆ ಯುದ್ಧದ ಭಾಗದಲ್ಲಿ ಏನೆಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಬೇಕು, 3 ಸೇನೆಗಳ ಬಲ ಯಾವ ರೀತಿ ಇದೆ, ಜೊತೆಗೆ ಈಗಾಗಲೇ ಸೇನೆಗಳಿಗೂ ಕೂಡ ಸೂಚನೆ ರವಾನೆಯಾಗಿದೆ. ಹೈ ಅಲರ್ಟ್ ಕೂಡ ಆಗಿರುವಂಥದ್ದು. ಸ್ಥಳೀಯವಾಗಿಯೂ ಕೂಡ ಕಾರ್ಯಾಚರಣೆಯನ್ನು 3 ಸೇನೆಗಳು ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಉಗ್ರರ ನೆಲೆಗಳನ್ನು, ಮನೆಗಳನ್ನು ಹುಡುಕಿ ಭಸ್ಮ ಮಾಡ್ತಾ ಇರುವಂಥದ್ದು. ಜೊತೆಗೆ ಪ್ರತೀಕಾರ ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಇಡೀ ಭಾರತ ಆಗ್ರಹ ಮಾಡ್ತಿದೆ. ಇಡೀ ಜಗತ್ತು ಕೂಡ ಪಾಕಿಸ್ತಾನದ ಹೇಯ ಕೃತ್ಯವನ್ನು ಕೂಡ ಖಂಡಿಸಿರುವಂಥದ್ದು. ಪಾಕಿಸ್ತಾನ ಏನು ಉಗ್ರರಿಗೆ ಪೋಷಣೆ ಮಾಡ್ತಾ ಇದೆ, ಈ ಥರ ಭಾರತದ ಮೇಲೆ ಛೂ ಬಿಡ್ತಾ ಇದೆ, ಎಲ್ಲರೂ ಕೂಡ ಖಂಡಿಸಿರುವಂಥದ್ದೇ. ಆದರೆ ಈಗಿನ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಆಗುತ್ತಾ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಆಶಾದಾಯಕ ಹೆಜ್ಜೆಗಳು ಭಾರತದ ಕಡೆಯಿಂದ ಹೋಗ್ತಾ ಇದ್ದಾವೆ. ಜೊತೆಗೆ ಒಂದಷ್ಟು ಕಠಿಣವಾದಂಥ ಎಚ್ಚರಿಕೆಯನ್ನು ಕೂಡ ಕಳೆದ 2-3 ದಿನಗಳ ಸರಣಿ ಸಭೆಗಳಿಂದ ಪಾಕಿಸ್ತಾನಕ್ಕೆ ರವಾನೆಯಾಗಿದೆ. ಒಂದಷ್ಟು ತೀರ್ಮಾನಗಳ ಮೂಲಕನೂ ಕೂಡ ಪಾಕಿಸ್ತಾನಕ್ಕೆ ಭಾರತ ಬಿಸಿ ಮುಟ್ಟಿಸಿದೆ. ಆದರೆ ಈ ಹಿಂದೆ ಸಾಕಷ್ಟು ಕಾಲ್ಕೆದರಿ ಪಾಕಿಸ್ತಾನ ಬಂದಾಗ ಸಾಕಷ್ಟು ಪಾಠ ಕೂಡ ಭಾರತ ಕಲಿಸಿದೆ. ಆದರೆ ಅಷ್ಟಕ್ಕೆ ಪಾಠವನ್ನು ಪಾಕಿಸ್ತಾನ ಕಲ್ತಿಲ್ಲ. ಒಂದು ರೀತಿಯಲ್ಲಿ ಕೊನೆಯ ಅಸ್ತ್ರ ಯುದ್ಧವೇ ಅಂತಿಮ ಆಗುತ್ತಾ ಅನ್ನುವಂಥದ್ದು. ಯಾಕೆಂದರೆ ಯುದ್ಧ ಯುದ್ಧ ಮಾಡಿದ್ರೇ ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂಥ ಪ್ರಯತ್ನ ಆಗುತ್ತೆ, ಕೆಲಸ ಆಗುತ್ತೆ. ಅಂದರೆ ಯುದ್ಧ ಮಾಡೋಕ್ಕೂ ಸಹಿ, ಯುದ್ಧ ಕೂಡ ಮಾಡಿ ಅನ್ನುವಂಥ ಒಂದು ಅಭಿಪ್ರಾಯಗಳು ಸಾಕಷ್ಟು ಗಣ್ಯರಿಂದಲೂ ಕೂಡ ಕೇಳಿ ಬರ್ತಿದ್ದೇವೆ. ಹಾಗಾಗಿ ಸಡನ್ ಆಗಿ ಘೋಷಣೆ ಅಂತೂ ಮಾಡೋಕ್ಕಾಗಲ್ಲ. ಇವತ್ತಿನ ಸಭೆ ಒಂದಷ್ಟು ಸುಳಿವುಗಳನ್ನು ಬಿಟ್ಕೊಡ್ತಾ ಇದೆ. ಅಂದರೆ 3 ಸೇನೆಯ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸಭೆ ಮಾಡಿರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಭಾರತ ಯುದ್ಧ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು, ಪಾಕಿಸ್ತಾನವನ್ನು ಸದೆ ಬಡಿಯೋ ನಿಟ್ಟಿನಲ್ಲಿ. ಜೊತೆಗೆ ರಾಜ್ಯದಲ್ಲೂ ದೇಶದಲ್ಲೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಿದ್ದೇವೆ. ಆದರೆ ಭಾರತ ಸರ್ಕಾರ ಈಗ ಒಂದು ರೀತಿಯಲ್ಲಿ ಯುದ್ಧದ ನಿರ್ಧಾರ ತೆಗೆದುಕೊಳ್ಳುವ ಹಂತದಲ್ಲಿದೆ. ಯುದ್ಧದ ಕಾರ್ಮರು ಈಗಾಗಲೇ ಕವಿದಿದೆ ಕೂಡ. ಹಾಗಾಗಿನೇ ಕಾಶ್ಮೀರ ಸುತ್ತಮುತ್ತಲಿನ ಬೆಳೆಗಾರರಿಗೆ ಏನು ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.